ನಾಗಮಂಗಲ ಗಲಭೆಯ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿನ್ನೆ ಕಾಂಗ್ರೆಸ್ ನಾಯಕರ ವಿರುದ್ಧವೇ ಆರೋಪವನ್ನು ಮಾಡಿದರು. ಈಗ ಕಾಂಗ್ರೆಸ್ಸಿಗರು ಅದಕ್ಕೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ನಾಗಮಂಗಲ ಗಲಭೆಯನ್ನ ಕುಮಾರಸ್ವಾಮಿಯೇ ಮಾಡಿಸಿರಬಹುದು ಅನ್ನೋ ಆರೋಪವನ್ನ ಈಗ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ವಾರ ವಾರ ಅವರು ಬರ್ತಾರಲ್ಲ, ಬಂದಾಗ ಮಾಡಿಸಿರಬಹುದು ಅಂತ ಕುಮಾರಸ್ವಾಮಿ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ನಾಗಮಂಗಲ ಗಲಭೆಯಲ್ಲಿ ಅಮಾಯಕರನ್ನ ಬಂಧಿಸಿದ್ದು ನಿಜ, ಅಮಾಯಕರನ್ನ ಅರೆಸ್ಟ್ ಮಾಡಿದ್ದು ಹೌದು, ನಾನು ಅದನ್ನು ಒಪ್ಪುತ್ತೀನಿ ಅಂತ ಅಮಾಯಕರ ಬಂಧನವನ್ನ ಸಚಿವ ಚಲುವರಾಯಸ್ವಾಮಿ ಒಪ್ಪಿಕೊಂಡಿದ್ದಾರೆ. ಇಲ್ಲಿ FIR ಅಂತಿಮ ಅಲ್ಲ, ಕೇಸ್ ತನಿಖೆಯೇ ಅಂತಿಮ. ನನ್ನ ಆಪ್ತ ರಾಜೇಶ್ ಭಾಗಿಯಾಗಿಲ್ಲ, ಅವನ ಮಗ ಮಾತ್ರ ಭಾಗಿಯಾಗಿದ್ದು ಅಂತ ತಮ್ಮ ಆಪ್ತನ ಬಂಧನದ ವಿಚಾರಕ್ಕೆ ಸಂಬಂಧಿಸಿದ ಅಥವಾ ಆಪ್ತನನ್ನು ಯಾಕೆ ಬಂಧಿಸಿಲ್ಲ ಅನ್ನೋ ವಿಚಾರಕ್ಕೆ ಚಲುವರಾಯಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಅಮಾಯಕರು ಅರೆಸ್ಟ್ ಆಗಿದ್ದಾರೆ ಅನ್ನೋದನ್ನು ಒಪ್ಪಿಕೊಂಡಿದ್ದಾರೆ. ಆಗೋದು ಮೊದಲನೇ ಹಂತದ ಕೆಲಸ ಅಲ್ವಾ ಪೊಲೀಸ್ನವ್ರದ್ದು. FIR ನೋಡಪ್ಪ, ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ಯಾವುದೇ ಕ್ಷೇತ್ರದಲ್ಲಿ ಇಂಥ ಇನ್ಸಿಡೆಂಟ್ ನಡೆದಾಗ ಹಿನ್ನಡೆ ಏನಿತ್ತು, ಯಾರಿದ್ರು, ಎಲ್ಲಿ ಬಂದರು ಅನ್ನೋದು ಇದ್ದೇ ಇರುತ್ತೆ, ಮಾಡ್ತಾರೆ. ಬಟ್ ನಾವು ಇನ್ಸಿಡೆಂಟ್ ಒಳಗಡೆ ಇದ್ದ ತಕ್ಷಣಕ್ಕೆ ಅಲ್ಲಿ CCTV ಇದ್ದ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತಿಲ್ಲ. ಯಾಕೆಂದರೆ CCTVನಲ್ಲಿ ಅಲ್ಲಿ ಓಡಾಡ್ತಿದ್ದವರು ಇರುತ್ತೆ, ಬಿಡ್ಸಕ್ಕೆ ಹೋದೋದು ಇರುತ್ತೆ, ಸಾಮಾನ್ಯವಾಗಿ ಅವ್ರ ಹಿನ್ನೆಲೆನೂ ಇರುತ್ತೆ. ಅವ್ರ ಹಿನ್ನೆಲೆ ಗಲಾಟೆ ಮಾಡೋರಾ ಅಥವಾ ಯಾರು ಏನು ಅಂತ ಅದನ್ನೆಲ್ಲ ನೋಡಿ ಮಾಡ್ತಾರೆ. ಫಸ್ಟ್ ಏಡ್ ಮಾಡಿದ್ದಾರೆ. ಆಮೇಲೆ FIR ಅಂತಿಮ ಅಲ್ಲ, ಎನ್ಕ್ವೈರಿ ಅಂತಿಮ, ಚಾರ್ಜ್ ಶೀಟ್ ಅಂತಿಮ. ಹೌದು, ಖಂಡಿತ ನಾನು ಅದನ್ನು ಒಪ್ತೀನಿ, ಇಲ್ಲ ಅಂತಲ್ಲ. ಫಸ್ಟ್ ಏಡ್ ಮಾಡೋನಾಗ ಈ ಥರದ್ದೆಲ್ಲ ಆಗುತ್ತೆ. ಚಾರ್ಜ್ ಶೀಟ್ ಹಾಕೋ ಟೈಮ್ನಲ್ಲಿ ಯಾರು ಅಮಾಯಕರಿದ್ದಾರೆ ಅಷ್ಟು ಜನನ ಬಿಟ್ಟು ಚಾರ್ಜ್ ಶೀಟ್ ಫೈಲ್. ರಾಜೇಶು ಒಂದು ನಿಮಿಷ ಕೇಳಪ್ಪ, ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ, ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ. ನನಗೆ ಪೊಲೀಸ್ನವ್ರು ಫೋನ್ ಮಾಡಿದ್ರು, ಈ ಗಣಪತಿ ಸ್ಟೇಷನ್ಗೆ ಬಂದಿದೆ ಅಂತ. ನಾನೇ ಫೋನ್ ಮಾಡಿ ಬೈದು ಮೊದಲು ಗಣಪತಿನ ತೊಗೊಂಡೋಗಿ ವಿಸರ್ಜನೆ ಮಾಡಿಸಿ ಈ ಥರ ಎಲ್ಲ ಮಾಡಬಾರ್ದಂತ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತ ಏನು ಬಿಟ್ಟಿಲ್ಲ ರಾಜೇಶ. ಸೊ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ. ಆ ಥರ ನೀವು CCTVಲಿರೋರು ಅರೆಸ್ಟ್ ಮಾಡಿದ್ರೆ 500 ಜನ ಅರೆಸ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಈಗಲೂ ಹೇಳ್ತಾ ಇರೋದು ಪೊಲೀಸ್ನವ್ರಿಗೆ, ಅವ್ರು ಪ್ರಥಮ ಹಂತದಲ್ಲಿ ಮಾಡಬೇಕಾದನ್ನ ಮಾಡಿದ್ದಾರೆ. ಕೆಲವೊಮ್ಮೆ ಅಮಾಯಕರು ಸಹ ಅದ್ರ ಮಧ್ಯದಲ್ಲಿ ಸಿಕ್ಕಿರ್ತಾರೆ, ಅವರೂ ಸಹ ಕೈ ಬಿಡಬೇಕಾಗತ್ತೆ. ಅದು ಯಾವುದೇ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ಎಷ್ಟು ಈಸಿಯಾಗಿ ಹೇಳಿಬಿಡ್ತಾರೆ ಸಚಿವರುಗಳು, ಅಮಾಯಕರನ್ನ ಅರೆಸ್ಟ್ ಮಾಡಿದ್ದೀವಿ, ಚಾರ್ಜ್ ಶೀಟ್ ಸಂದರ್ಭದಲ್ಲಿ ನೋಡ್ಕೊಳ್ಳೋಣ ಅಂತ. ಬಟ್ ಕೇಸ್ ಆಗಿ ಜೈಲಿಗೆ ಹೋಗಿರುವಂಥ ವ್ಯಕ್ತಿಗಳ ಪರಿಸ್ಥಿತಿ ಏನಾಗಬೇಕು? ಯಾರ್ಯಾರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಒಪ್ಕೊಳ್ತಾ ಇದ್ದಾರೆ ಸಚಿವರು. ಇಲ್ಲಿ ಏನರ್ಥ ಇದರದು? ರಕ್ಷತ್, ಖಂಡಿತವಾಗ್ಲೂ ಕೂಡ ನ್ಯೂಸ್ ಫಸ್ಟ್ ನಿನ್ನೆ ವಿಸ್ತೃತವಾಗಿ ವರದಿಯನ್ನು ಮಾಡಿತ್ತು. ಈ ಒಂದು ನಾಗಮಂಗಲದ ಗಲಭೆ ಪ್ರಕರಣದಲ್ಲಿ ಅಮಾಯಕರನ್ನ ಬಂಧಿಸಲಾಗಿದೆ ಅಂತ. ಕೆಲವರೊಂದರಷ್ಟು ಮಂದಿ ಕೇವಲ ಏನು ಗಣೇಶ ಮೆರವಣಿಗೆಗೆ ಬಂದಿದ್ರು ಅಂಥವ್ರನ್ನು ಕೂಡ ಬಂಧಿಸಿದ್ರು. ಮತ್ತೊಂದು ಕಡೆ ಈ ಒಂದು ಮೆರವಣಿಗೆಗೆ ಬರದಿದ್ದಂತಹ ವ್ಯಕ್ತಿಗಳನ್ನು ಕೂಡ ಬಂಧಿಸಿದ್ರು. ಆ ಕುರಿತು ನ್ಯೂಸ್ ಫಸ್ಟ್ ಅವರ ಕುಟುಂಬಸ್ಥರನ್ನ ಮಾತನಾಡಿಸುವ ಕೆಲಸವನ್ನ ಮಾಡಿತ್ತು. ಅದರ ಬಗ್ಗೆ ವಿಸ್ತೃತ ವರದಿಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಅದರ ಬೆನ್ನಲ್ಲೇ ಇವತ್ತು ಸಚಿವ ಚಲುವರಾಯಸ್ವಾಮಿ ಆ ಒಂದು ವಿಚಾರವನ್ನು ಖುದ್ದು ಒಪ್ಕೊಂಡಿರುವಂಥದ್ದು. ಅಂದ್ರೆ ಈ ಒಂದು ಗಲಭೆ ಪ್ರಕರಣದಲ್ಲಿ ಅಮಾಯಕರನ್ನು ಕೂಡ ಬಂಧಿಸಲಾಗಿದೆ, ಅದು ನಮಗೂ ಕೂಡ ಗೊತ್ತಾಗಿದೆ. ಆದರೆ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸಿಲ್ವಲ್ಲ ಎಂಬ ನಿಟ್ಟಿನಲ್ಲಿ ಒಂದು ರೀತಿ ಉಡಾಪೆ ಉತ್ತರ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಅಮಾಯಕರ ಪರಿಸ್ಥಿತಿ ಇದೀಗ ಜೈಲಿಗೆ ಹೋಗಿದ್ದಾರೆ, ಅವರ ಕುಟುಂಬಸ್ಥರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಇಷ್ಟಾದರೂ ಕೂಡ ಅಂದ್ರೆ ಬಂಧಿಸುವ ಮುನ್ನ FIR ಅಲ್ಲಿ ದಾಖಲಿಸುವ ಮುನ್ನ ಅವರ ಹೆಸರನ್ನ ಕೈ ಬಿಡಬಹುದಾಗಿತ್ತು. ಅದನ್ನೇ ಪರಿಶೀಲನೆ ಮಾಡಿ ಬಳಿಕ ಆ ಒಂದು ನಿರ್ಧಾರವನ್ನ ಮಾಡ್ಕೊಳ್ಬಹುದಾಗಿತ್ತು. ಆದರೆ ಯಾವುದೇ ನಿರ್ಧಾರವನ್ನ ಮಾಡದಂತ ಪೊಲೀಸ್ ಅಧಿಕಾರಿಗಳು ಮತ್ತೆ ಸಚಿವರು ಕೂಡ ಇದನ್ನು ಒಪ್ಕೊಂಡಿರುವಂತದ್ದು ನಿಜಕ್ಕೂ ಕೂಡ ಒಂದು
ಪೊಲೀಸರಿಗೂ ಕೂಡ ಕಾರಣ ಆಗಿರುವಂಥದ್ದು. ಅಂದರೆ ಇಡೀ ಕುಟುಂಬಸ್ಥರು ಒಂದು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇಂದು ಏನು ಯುವಕರನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನ ಬೇಕಂತಲೇ ಅಮಾಯಕರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಎಂಬ ಆರೋಪವನ್ನು ಮಾಡಿದ್ರು. ಅದಕ್ಕೆ ಖುದ್ದು ಸರಿಯಾದಂಥ ಅದೇ ಮಾದರಿಯಲ್ಲಿ ಒಂದು ಉತ್ತರವನ್ನ ಸಚಿವರು ಕೂಡ ಇವತ್ತು ಕೊಡ್ತಾ ಇರುವಂಥದ್ದು. ಅಂದರೆ ಅಮಾಯಕರನ್ನ ಬಂಧಿಸಿರುವಂಥದ್ದು ನಿಜ, ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಆ ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರನ್ನು ಕೂಡ ತೆಗಿತೀವಿ. ಸದ್ಯಕ್ಕೆ ಈಗ ಅವ್ರು ಜೈಲ್ಗೆ ಹೋಗಿದ್ದಾರಲ್ಲ ಸರ್ ಎಂಬ ಪ್ರಶ್ನೆಗಳನ್ನು ಕೂಡ ಕೇಳಿದಂಥ ಈ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗ್ತಿರಲಿಲ್ಲ. ಈಗಾಗಲೇ ಏನು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ ಒಂದಷ್ಟು ಮಂದಿಯನ್ನ ಬಂಧಿಸಿದ್ದೇವೆ. ಆ ನಿಟ್ಟಿನಲ್ಲಿ ಈ ಘಟನೆ ಆಗಿದೆ. ಆದರೆ ಚಾರ್ಜ್ ಶೀಟ್ ಸಲ್ಲಿಸುವ ವೇಳೆ ಅವರನ್ನ ಆ ಒಂದು ಆರೋಪಿ ಸ್ಥಾನದಿಂದ ಕೈ ಬಿಡುವಂತಹ ಕೆಲಸವನ್ನು ಕೂಡ ಮಾಡ್ತೀವಿ ಎಂಬ ಮೂಲಕ ಪರೋಕ್ಷವಾಗಿ ಅಮಾಯಕರನ್ನ ಬಂಧಿಸಿರುವುದನ್ನ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಒಪ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ಹಾಗಿದ್ರೆ ನಿಮ್ಮ ಆಪ್ತ ಅಂದ್ರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನನ್ನ ಯಾಕೆ ಬಂಧಿಸಲಿಲ್ಲ ಎಂಬ ಪ್ರಶ್ನೆಗಳನ್ನು ಕೂಡ ಕೇಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಅವರು ಕೇವಲ ಆ ಒಂದು ಗಲಭೆಯಲ್ಲಿ ಅವರು ಭಾಗವಹಿಸಿರಲಿಲ್ಲ. ಗಣೇಶ ವಿಸರ್ಜನೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಅವರು ಪೊಲೀಸರಲ್ಲಿ ಮನವಿಯನ್ನು ಮಾಡಿದ್ರು ಅಷ್ಟೇ ಹೊರತು ಅವ್ರು ಯಾವುದೇ ಒಂದು ರೀತಿ ಗಲಭೆಯಲ್ಲಿ ಭಾಗಿಯಾಗಿಲ್ಲ ಎಂಬ ಮಾತುಗಳನ್ನ ಸಚಿವ ಚೆಲುವರಾಯಸ್ವಾಮಿ ಹೇಳ್ತಾ ಇರುವಂಥದ್ದು. ಆದರೆ ಸಚಿವರೇ ಖುದ್ದು ಇದೀಗ ಅಮಾಯಕರನ್ನ ಬಂಧಿಸಿದ್ದೇವೆ ಮೂಲಕ ಒಪ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಏನು ಹಿಂದೂ ಯುವಕರ ಕುಟುಂಬಸ್ಥರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ ಅದು ಇದೀಗ ನಿಜಕ್ಕೂ ಕೂಡ ಸರಿಯಾಗಿದೆ ಎಂಬುದು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಯಾಕೆಂದ್ರೆ ಈಗಾಗಲೇ ಕುಟುಂಬಗಳು ಏನು ತಮ್ಮ ಮಕ್ಕಳು ಜೈಲಿಗೆ ಹೋಗಿರುವುದರಿಂದ ಒಂದಷ್ಟು ಮಂದಿ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ. ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿಯು ಕೂಡ ಇದೀಗ ಅವರ ಕುಟುಂಬಸ್ಥರಿಗೆ ಇದೆ. ಇದೀಗ ಸಚಿವರ ಈ ಹೇಳಿಕೆಯು ಕೂಡ ಹಲವಾರು ಗೊಂದಲಗಳನ್ನ ಸೃಷ್ಟಿ ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಅವರನ್ನ ಈ ಒಂದು ಪ್ರಕರಣದಿಂದ ಅಮಾಯಕರನ್ನ ಕೈ ಬಿಡ್ತಾರಾ ಅಥವಾ ಅವರನ್ನು ಕೂಡ ಈ ಒಂದು ಕೇಸ್ನಲ್ಲಿ ಸಿಲುಕಿಸಿ ಅವರನ್ನ ಮತ್ತೆ ಜೈಲು ಪಾಲಾಗುವಂತೆ ಮಾಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.